ನಡೆಯುತ್ತಿರುವ ಈ ಕಳೆ ಯುಗದಲ್ಲಿ ಮನುಷ್ಯ ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎಂಬ ಮಾತಿಗೆ ನಾ ಪ್ರೀತಿಸುತ್ತಿರುವ ಸುಂದರನ ಹೆಂಡತಿ ಪ್ರೀತಿಯೇ ಸಾಕ್ಷಿ. ಸಂಪತ್ತಿನ ಶಿಖರವೇರಿಸು ಎಂದು ಸುತ್ತುತ್ತಿರುವ ರೂಪವತಿಯನ್ನು ಬೇಟೆ ಆಡಬೇಕೆಂದು ಅವಳ ಮೂದೋಟದಲ್ಲಿ ಕಾಲಿಟ್ಟರೆ ತಾನೇ ಕ್ಷಣದಲ್ಲಿಯೇ ಆಟವಾಡುತ್ತಾ ಬಂದು ಬಿದ್ದಳು ನನ್ನ ಮಾಯಾ ಪಂಜರದಲ್ಲಿ. ರಂಜನೆಯನ್ನಾಗಿ ಮಾಡಿ ಅವಳಿಂದಲೇ ಲಕ್ಷ್ಮೀ ಪಿತ್ರರಾಗಿ ಮೆರೆಯುತ್ತಿರುವ ಅವರ ಗಂಡ ಮೈದಿನರನ್ನು ಮನೆಯಿಂದ ಹೊರ ತಳ್ಳಿಸಿ ಅವಳಿಂದಲೇ ನನಗೆ ಬೇಕಾದ ಆಸ್ತಿಯನ್ನು ಕಿತ್ತಿಸಿಕೊಂಡು ಕೊನೆಗೆ ಅವಳನ್ನೇ ಗುಂಡಿಟ್ಟುಕೊಂಡು ಲಕ್ಷ್ಮಿ ಭಂಡಾರವೇ ಕೂಡಿಟ್ಟ ಅವಳೆಲ್ಲ ಆಸ್ತಿಗೆ ನಾನೇ ಬರೆಯಲಾಗದಿದ್ದರೆ ನನ್ನ ಹೆಸರು ಶರವೇಗದ ಶರತ್ನೇ ಅಲ್ಲ. ಎಷ್ಟೊಂದು ವೇಗವಾಗಿ ಹೊರಟಿದ್ದೀರಲ್ಲ? ವೆಲ್ಕಮ್ ಮೈ ಡಿಯರ್ ಪ್ರೀತಿ, ವೆಲ್ಕಮ್. ನಿನ್ನನ್ನೇ ಕಾಣಬೇಕೆಂದು ಆತುರದಿಂದ ಹೊರಟಿದ್ದೆ, ಆದರೆ ಈಗ ನೀನೇ ಬಂದು ಬಿಟ್ಟಿಯಲ್ಲ, ತುಂಬಾ ಸಂತೋಷ. ಹೌದು, ಅವತ್ತು ಒಂದು ವಿಷಯ ಹೇಳಬೇಕು ಅಂತ ಇದ್ರಲ್ಲ, ಅದು ಯಾವ ವಿಷಯ ಅಂತ ಸ್ವಲ್ಪ ಆದಷ್ಟು ಬೇಗನೆ ಹೇಳ್ತೀರಾ? ಅದು ಅಂತಿಂತ ವಿಷಯವಲ್ಲ ಪ್ರೀತಿ, ನಿನ್ನ ಜೀವ ಸಜೀವವಾಗುವ ವಿಷಯ. ಅಂದರೇನಿದೆ ಪ್ರೀತಿ? ಹೆಸರಿಗೆ ಮಾತ್ರ ನಿನ್ನ ಗಂಡ ನಿನ್ನನ್ನು ಎರಡನೇ ಹೆಂಡತಿಯಾಗಿ ಸ್ವೀಕರಿಸಿ ಮೂರನೇ ಮಡದಿಯಾಗಿ ಆ ಜ್ಯೋತಿಯನ್ನು ಒರೆಸಿಕೊಂಡು ಅವಳೊಂದಿಗೆ ಸಂಪೂರ್ಣವಾಗಿ ವರ್ತಿಸುತ್ತಿದ್ದಾನೆ. ನೀನು ಈ ರೀತಿ ನನ್ನ ಮೇಲೆ ಚೀರಾಡಿ ರೇಗಾಡಿದರೆ ನಾನೇನು ಮಾಡಲಿ? ನನ್ನದು ಎಡಧರ್ಮವಿತ್ತು ಹೇಳಿದೆ, ಇದರ ಮೇಲೆ ನಿನ್ನ ಇಚ್ಛೆ. ಇದೆಂಥ ದುರ್ಘಟನೆ ನಡೆದು ಹೋಯ್ತು ನನ್ನ ಬಾಳಲ್ಲಿ. ಮುಂದೆ ನಾನು ಅದು ಹೇಗೆ ಅಂತ ಬಾಳೋದು? ಅದಕ್ಕಿರುವುದು ಒಂದೇ ದಾರಿ ಪ್ರೀತಿ. ನನ್ನ ಮಾತಿನಂತೆ ನೀ ನಡೆದರೆ ನಿನ್ನ ಬಾಳು ಬಂಗಾರವಾಗಿ ಶೃಂಗಾರದ ಸಿರಿ ಗೊಂಚಲದಲ್ಲಿ ಅಪ್ಪಡದ ಮಂಚವಿರುತ್ತೆ. ಇಲ್ಲವಾದರೆ ಬೀದಿ ಭಿಕ್ಷುಕಿಯಾಗಿ ಆ ಜ್ಯೋತಿ ಹಾಕಿದ ಅಳಸಿದ ಅನ್ನ ತಂದು ಬದುಕುತ್ತೆ. ಹಾಗಾದ್ರೆ ನಾನು ಆ ಜ್ಯೋತಿನ ಗುಂಡಿಟ್ಟು ಕೊಲೆ ಮಾಡ? ಹಾಗೆಲ್ಲ ನೀನು ಮಾಡಿದರೆ ನಿನ್ನ ಜೀವನಕ್ಕೆಂದೂ ತೃಪ್ತಿ ಸಿಗಲಾರದು. ರಾತ್ರಿ ರಂಜಿಸಲು ತೇಜ ಪುಂಜನಾಗಿ ಬರುವ ನಿನ್ನ ಗಂಡನನ್ನು ಬಾಳಿನ ನಟನೆ ಮಾಡಿ ಆ ಮರಣದ ಆಸೆ ಹಚ್ಚಿ ಮೊದಲು ಅವರ ಅಣ್ಣ ತಮ್ಮಂದಿರಿಬ್ಬರ ಆಸ್ತಿಯ ಸಹಿ ತೆಗೆದುಕೋ ಮೊದಲು. ಆಮೇಲೆ ಏನಿದೆ ಜ್ಯೋತಿ? ಪ್ರೀತಿ, ಆ ಜ್ಯೋತಿ ಮಾಡಿದ ಮುಯ್ಯ ತೀರಿಸಿಕೊಳ್ಳಬೇಕಾದರೆ ಮೊದಲು ಅವರ ಅಣ್ಣ ಹುಲಿಯನನ್ನು ನಿಮ್ಮ ಮನೆಯ ಸಲಿಗೆ ಬಿಡಿಸು. ಆಮೇಲೆ ಆ ಹುಲಿಯ ನನ್ನನ್ನು ಬಲಾತ್ಕಾರ ಮಾಡಲಿಕ್ಕೆ ಬಂದಿದ್ದೇನೆಂದು ನಿನ್ನ ಗಂಡನಿಗೆ ಹೇಳಿ ಅವರಿಬ್ಬರನ್ನು ಮನೆಯಿಂದ ಹೊರತಳಿಸಿಬಿಡು. ಗುಡ್ ಐಡಿಯಾ. ಇಷ್ಟಕ್ಕೆ ಮುಗಿಲಿಲ್ಲ ಪ್ರೀತಿ ನನ್ನ ಐಡಿಯಾ. ಆಸ್ತಿಗೆ ಸಹಿ ಹಾಕಿದ ನಂತರ ನಿನ್ನ ಗಂಡ ನಿನ್ನೊಂದಿಗೆ ಸಂಪೂರ್ಣವಾಗಿ ವರ್ತಿಸದಿದ್ದರೆ ಗುಂಡಾಕಿ ಬಿಡು ಅವರ ಗಂಡನಿಗೆ. ಏನ್ ಹೇಳ್ತಾ ಇದೆಯಾ? ತಾಳಿ ಕಟ್ಟಿದ ಗಂಡನಿಗೆ ಗುಂಡಿಟ್ಟು ಕೊಲೆ ಮಾಡಿ ನಾನು ಆಮೇಲೆ ನನ್ನ ಜೀವನದ ಕಥೆಯನ್ನು ಆಮೇಲೆ ಹುಚ್ಚಿ, ಸಿರಿ ಸಂಪತ್ತಿಗೆ ಒಡೆತಿ ನೀನಾದ ಮೇಲೆ ನಿನ್ನ ಕೈ ಹಿಡಿಯುವ ಪತಿ ನಾನಿಲ್ಲವೇ? ಎಂಥ ಚಾಣಕ್ಷ ತಲೆಗೆ ಅಂತೂ ನನ್ನ ಬಾಳು ಹಾಳಾಗಿ ಹೋಗ್ತಾ ಇತ್ತು.
ಒಳ್ಳೆ ದಾರಿನೇ ತೋರಿಸಿದ್ದೀರಿ. ಅಂದಮೇಲೆ ನಾನು ನಿಮಗೆ ಅದು ಹೇಗೆ ತಾನೇ ರೂಢಿಯಾಗಲಿ? ಇದೇ ಸಮಯದಲ್ಲಿ ಈ ಮಣಿಕಂಠನ ಮನ ತಳೆಯುವಂತೆ ಬರಲಿ ಒಂದು ಪ್ರೇಮದ ಗೀತೆ. ಹಾಗೆಯೇ ನನ್ನ ರಾಜ.
ಹೋಗು ಮುಚ್ಚಿಯನ್ನೇ ಹೋಗು. ನಿನಗೆಂದು ತಿಳಿಯುತ್ತದೆ ಈ ಶರತ್ನ ಮಾಯಾ ಕುತಂತ್ರ. ಈ ಶರತ್ನ ಮಾಯಾ ಕುತಂತ್ರದ ತಂತಿ ಬೇಲಿಯೊಳಗೆ ನೀನು ಸಿಕ್ಕಿಕೊಂಡಿರುವೆ ಎಂದಾಗ ಅಕ್ಕರತೆಯಿಂದ ಕುಕ್ಕಿ ತಿನ್ನದೆ ಬಿಡಲಾರೆ ನಿನ್ನ ತಂಗಿ ಜ್ಯೋತಿಯನ್ನು. ಜ್ಯೋತಿ, ಅಂದು ನಿನ್ನ ಮನೆಗೆ ಬಂದಾಗ ನೀತಿವಂತರಂತೆ ವರ್ತಿಸಿ ಆ ಹುಲಿಯನ ಕೈ ಹಿಡಿದ ನೀನು ಇಂದು ರಾಮಾಯಣದ ಸೀತೆಯಂತೆ ಬಂದು ಬೀಳುವೆ ನನ್ನ ಅರಮನೆಯಲ್ಲಿ. ಆವಾಗ ತೋರಿಸುತ್ತೇನೆ ಈ ಶರತ್ನ ಕೈ ಚಳಕದ ಬಲವಾದ ಛಲವನ್ನು. ನಿನ್ನ ಈ ಕಪಟ ನಾಟಕದ ಭಾಗ ಮುಂದುವರಿಯುತ್ತದೆ. ನೌ ಶರತ್